ನಮಸ್ಕಾರ, ವೈಶಾಖ್ ಅಂತ ನನ್ನ ಹೆಸರು. ಇದು ನಮ್ಮದು ಬಂದ್ಬಿಟ್ಟು 20/30 ನಾರ್ತ್ ಫೇಸಿಂಗ್ BDA ಪ್ರಾಪರ್ಟಿ ಇದೆ. ಈ ಬಿಲ್ಡಿಂಗ್ ಬಂದ್ಬಿಟ್ಟು ಆರ್ಕಿಟೆಕ್ಚರಲ್ ಪ್ಲ್ಯಾನ್ ಇದೆ. ಈ ಬಿಲ್ಡಿಂಗಿಗೆ ಸ್ಟ್ರಕ್ಚರಲ್ ಡ್ರಾಯಿಂಗ್ ಸಮೇತ ಇದೆ. ಇದು ನಾರ್ತ್ ಫೇಸಿಂಗ್ BDA ಪ್ರಾಪರ್ಟಿ ಆಗಿರುತ್ತೆ. ಅದಾದಮೇಲೆ ಈ ಬಿಲ್ಡಿಂಗ್ ಬಂದ್ಬಿಟ್ಟು G+3 ಕನ್ಸ್ಟ್ರಕ್ಷನ್ ಮಾಡಿದ್ದೀವಿ. ಇದೆಷ್ಟು ಏನು ನೋಡ್ತಾ ಇದ್ದೀರಾ ಇದೆಲ್ಲನೂ ಆರ್ಕಿಟೆಕ್ಚರಲ್ ಡೀಟೇಲ್ ಇದೆ. ಆರ್ಕಿಟೆಕ್ಚರಲ್ ಈ ಡಿಸೈನ್ಡ್ ಬಿಲ್ಡಿಂಗ್ ಇದು. ಈ ಫ್ರಂಟ್ ಪೋರ್ಷನ್ ಏನು ನೋಡ್ತಾ ಇದ್ದೀರಾ ಇದು ಬಂದು ಪ್ಲ್ಯಾಂಟರ್ ಬಾಕ್ಸು. ಇದಿಷ್ಟು ಟೆಕ್ಸ್ಚರ್ ಪೇಂಟ್ ಮಾಡಿದ್ದೀವಿ. ಅದಾದಮೇಲೆ ಈ ಗೇಟ್ ಏನಿದೆ ಇದು ಫುಲ್ಲಿ ಕವರ್ಡ್ ಗೇಟ್ ಇದೆ. ಇದಿಷ್ಟು MS ಅಲ್ಲಿ ಸ್ಪ್ರೇ ಪೇಂಟ್ ಮಾಡಿರೋ ಗೇಟು ಕಂಪ್ಲೀಟ್ಲಿ ಕವರ್ಡ್ ಇದೆ. ಕಂಪ್ಲೀಟಾಗಿ ಫ್ಲೋರಿಂಗ್ ಟೈಲ್ಸ್ ಮಾಡಿದ್ದೀವಿ. ಪಾರ್ಕಿಂಗಿಗೆ EV ವೆಹಿಕಲ್ಸ್ಗೆ ಅಂತ ಚಾರ್ಜಿಂಗ್ ಪಾಯಿಂಟ್ಸ್ ಮಾಡಿದ್ವಿ. ಇಲ್ಲೊಂದಿದೆ, ಇಲ್ಲೊಂದಿದೆ. ಪಾರ್ಕಿಂಗಲ್ಲಿ ಬಂದ್ಬಿಟ್ಟು ನಿಮಗೆ ಒಂದು SUV ಕಾರ್ ಅಕಾಮಿಡೇಟ್ ಮಾಡ್ಬೋದು, ಜೊತೆಗೆ ಒಂದು ಚಿಕ್ಕ ಎಲೆಕ್ಟ್ರಿಕಲ್ ಕಾರ್ ಮಾಡ್ಬೋದು. ಆಮೇಲೆ 2 ವೀಲರ್ಸ್ ಪಾರ್ಕಿಂಗ್ ಮಾಡ್ಬೋದು. ಆಮೇಲೆ ಇಲ್ಲಿ ಬೋರ್ವೆಲ್ ಇದೆ. ಬೋರ್ವೆಲ್ ಬಂದು 550 ಫೀಟ್ ಡೆಪ್ತ್ ಹೋಗಿದೆ ಬೋರ್ವೆಲ್ಲು. ನಮಗೆ ಆವಾಗ ತೆಗೆದಾಗ ಅವ್ರು ಹೇಳಿದ್ದು 2 ಇಂಚಸ್ ಮೇಲೆ ವಾಟರ್ ಸೋರ್ಸ್ ಇದೆ ಅಂತ. ಅದಾದಮೇಲೆ ಕಾವೇರಿಗೆ ಪ್ರಾವಿಷನ್ ಮಾಡಿ ಬಿಟ್ಟಿದ್ದೀವಿ ಅಲ್ಲಿ. ಆಮೇಲೆ 9000 ಲೀಟರ್ಸ್ ಆಫ್ ಸಂಪ್ ಕೆಪಾಸಿಟಿ ಇದೆ ಇಲ್ಲಿ. ಅದಾದಮೇಲೆ ಇಲ್ಲಿ ಒಳಗಡೆ ಇಲ್ಲಿ ಗ್ಯಾಸ್ ಲೈನ್ಗೆ ಪ್ರಾವಿಷನ್ ಮಾಡಿದ್ದೀವಿ. ಈ ಫ್ರೇಮ್ ಮತ್ತು ಡೋರ್ ಎಲ್ಲ ಏನು ನೋಡ್ತಾ ಇದ್ದೀರಾ ಇದೆಲ್ಲ ಬಂದ್ಬಿಟ್ಟು ಟೀಕ್ ಫ್ರೇಮು, ಟೀಕ್ ವಿಂಡೋಸು. ಇದು NR ಅನ್ನೋ ಕಂಪ್ನಿದು ಡೋರ್ಸ್ ಶೆಟ್ರಸ್ ಇದು. ಒಳಗಡೆ ಬಂದರೆ ಇದು ಕಂಪ್ಲೀಟಾಗಿ ಗ್ರನೈಟ್ ಫ್ಲೋರಿಂಗ್ ಮಾಡಿದ್ದೀವಿ ವಿತ್ ವಾರ್ಡ್ರೋಬು. ಇದು ಸ್ಟುಡಿಯೋ ಅಂತ ಕನ್ಸಿಡರ್ ಮಾಡ್ಬೋದು, ಇಲ್ಲ ರೂಮ್ ಕಿಚನ್ ಅಂತ ಕನ್ಸಿಡರ್ ಮಾಡ್ಬೋದು, ಇಲ್ಲ ಆಫೀಸ್ ಸ್ಪೇಸ್ ಆಗು ಕನ್ಸಿಡರ್ ಮಾಡ್ಬೋದು. ಇದು ಬಂದ್ಬಿಟ್ಟು ಈಗೇನು ಟೀಕ್ ಫ್ರೇಮ್ ಇದೆ. ಒಳಗಡೆ ಕಂಫರ್ಟಬಲ್ ಬಾತ್ರೂಮ್ ಇದೆ. ಇದಿಷ್ಟು ಟೈಲ್ಸ್ ಏನು ನೋಡ್ತಾ ಇದ್ದಾರೆ ಇಟ್ ಹಸ್ ಗಾನ್ ಅಪ್ ಟು ಸೇಲಿಂಗ್. ಫ್ಲೋರ್ ಟೈಲ್ಸು ಇದು. ಆಮೇಲೆ ಒಂದು ನಮ್ಮದ್ರಲ್ಲಿ ಏನು ನೋಡ್ಬೋದು ಅಂದರೆ ನೀವು ಯಾವುದೇ ವಾಲ್ ಟೈಲ್ಸ್ ನೋಡಿದ್ರು, ಫ್ಲೋರ್ ಟೈಲ್ಸ್ ನೋಡಿದ್ರು ಎಲ್ಲನೂ ಇಂಟರ್ಸೆಕ್ಟ್ ಆಗಿದೆ, ಎಲ್ಲನೂ ಜಾಯಿಂಟ್ ಆಗಿದೆ. ಯೂಶುವಲ್ ಆಗಿ ಬಿಟ್ಟು ಹೋಗಿರುತ್ತೆ, ನಮ್ದಷ್ಟು ಜಾಯಿಂಟ್ ಆಗಿದೆ. ಇದೆಲ್ಲ ಬಂದ್ಬಿಟ್ಟು 4/2 ಟೈಲ್ಸ್ ಇದು. ಅಷ್ಟು ಸೀಲಿಂಗ್ವರೆಗೂ ಹೋಗಿದೆ. ಆಮೇಲೆ ಇದು ಫುಲ್ ಲೆಂತ್ ವಾರ್ಡ್ರೋಬ್ ಇದೆ. ಇಷ್ಟು ವಾರ್ಡ್ರೋಬ್ಗೆ ಎಲ್ಲ ಸಾಫ್ಟ್ ಕ್ಲೋಸ್ ಟ್ರ್ಯಾಕ್ಸ್ ಹಾಕಿದ್ದೀವಿ, ಎಪ್ಕೋದು ಚಾನಲ್ಸ್ ಹಾಕಿದ್ದೀವಿ. ಒಳಗಡೆ ಇದಿಷ್ಟು ಬಂದ್ಬಿಟ್ಟು ನಮಗೆ ಫ್ಯಾಬ್ರಿಕ್ ಲ್ಯಾಮಿನೇಟೆಡ್ ಇದೆ. ಇಲ್ಲಿ ಒಂದು ಸ್ಮಾಲ್ ಪ್ರಾವಿಷನ್ ಮಾಡಿದ್ದೀವಿ. ಮೇಲ್ಗಡೆ ಲಾಫ್ಟ್ ಇದೆ. ಇದು ಬಂದ್ಬಿಟ್ಟು ಲೆಪತ್ರೋ ಫಿನಿಶ್ ಗ್ರನೈಟ್ ಹಾಕಿದ್ದೀವಿ. ಇಷ್ಟು ಎಲ್ಲ ರೈಸರ್ಸ್ ನಮಗೆ 6 ಇಂಚಸ್ ಹೈಟ್ ಇದೆ. ಆಮೇಲೆ ಈ ಸ್ಟೈನ್ಲೆಸ್ ಸ್ಟೀಲ್ ಏನು ನೋಡ್ತಾ ಇದ್ದಾರೆ ಇದೆಲ್ಲ ಬಂದು ಜಿಂದಾಲ್ದು 304 ಗ್ರೇಡ್ದು ಹಾಕಿರೋದು. ಆಮೇಲೆ ಇಲ್ಲೂ ಅಷ್ಟೇ ಕಂಪ್ಲೀಟ್ ಪೋರ್ಷನ್ ಏನಿದೆ ಇದು ಕಂಪ್ಲೀಟ್ ಪೋರ್ಷನ್ನು ಕ್ಲಾಡಿಂಗಿಂದ ಇದಾಗಿದೆ. ಇದೆಲ್ಲ ಆನೆಕ್ಸ್ ಫಿನಿಶ್ ಟೈಲ್ಸ್ ಅಂತ ಹೇಳ್ತೀವಿ. ಇದಿಷ್ಟು ಕಂಪ್ಲೀಟಾಗಿ ಗ್ರನೈಟ್ ಇದು ಟೈಲ್ಸಲ್ಲಿ ಇದು ಮಾಡಿದ್ದೀವಿ. ಮೇಲ್ಗಡೆ ಬಂದ್ಬಿಟ್ಟು ಫಾಲ್ ಸೀಲಿಂಗ್ ಮಾಡಿದ್ದೀವಿ. ಆಮೇಲೆ ಈ ಸ್ಮಾಲ್ ಪೋರ್ಷನ್ ಏನಿದೆ ನಾವು ಒಂದು ಸ್ವಲ್ಪ ಪ್ಲ್ಯಾಂಟ್ಸ್ಗೆ ಪ್ರಾಮಿನೆನ್ಸ್ ಕೊಟ್ಟು ಇದಿಷ್ಟು ಪ್ಲ್ಯಾಂಟರ್ ಬಾಕ್ಸ್ ಆಗಿ ಕನ್ವರ್ಟ್ ಮಾಡಿದ್ದೀವಿ. ಆಮೇಲೆ ಅಗೇನ್ ಇದು ಬಂದ್ಬಿಟ್ಟು ಟೀಕ್ ಫ್ರೇಮು, ಟೀಕ್ ಡೋರ್. ಇದು 7 ಫೀಟ್ ಹೈಟ್ ಬರುತ್ತೆ. ಇದು ಮನೆ ಒಳಗಡೆ ಏನು ಫ್ಲೋರಿಂಗ್ ನೋಡ್ತಾ ಇದ್ದೀರಾ ಇದು ಇಟಾಲಿಯನ್ ಫಿನಿಶ್ ಗ್ರನೈಟ್ ಫ್ಲೋರಿಂಗ್ ಇದು. ಇದು ಬಂದ್ಬಿಟ್ಟು ರಾಜಸ್ಥಾನಿ ಪಿಂಕ್ ಅಂತ ಈ ಫ್ಲೋರಿಂಗು. ನಾವು ಈ ಮನೆಗೆ ಏನು ಕಾಂಬಿನೇಷನ್ ಯೂಸ್ ಮಾಡಿದ್ದೀವಿ ಇಟ್ ಈಸ್ ಆಲ್ ಇನ್ ಪೀಚ್ ಶೇಡು, ಕ್ರೀಮ್ ಶೇಡು ಮತ್ತು ಗ್ರೇ ಶೇಡ್ ಇಡೀ ಮನೆ ರನ್ ಮಾಡಿದ್ದೀವಿ ವಿತ್ ಕಾಂಬಿನೇಷನ್ ಆಫ್ ಬ್ರೌನ್ಸ್. ಇದು ನಮಗೆ TV ಕ್ಯಾಬಿನೆಟ್ ಇದೆ. ಕೆಳಗಡೆ ಡ್ರಾಯರ್ಸ್ ಮಾಡಿದ್ದೀವಿ, 4 ಡ್ರಾಯರ್ಸ್ ಮಾಡಿದೆ. ಇದಿಷ್ಟು ಡಿಸೈನರ್ ಯೂನಿಟ್ ಆಗಿ ಮಾಡಿದ್ದೀವಿ. ಇದು ಬಂದ್ಬಿಟ್ಟು ಸ್ಮಾಲ್ ಸ್ಟೋರೇಜ್ ಇದೆ TV ಕ್ಯಾಬಿನೆಟ್ಗೆ. ಆಮೇಲೆ ನಮಗೆ ಇದು ಫುಲ್ ಲೆಂತ್
ನಮಗೆ ವಿಂಡೋಸ್ ಇದೆ. ಆಮೇಲೆ ಇನ್ನೊಂದು ಈ ಮನೆದು ಏನು ಅಂದರೆ, ಈ ಮನೆಯಲ್ಲಿ ಯಾವುದು ನಾವು 6 ಇಂಚ್ ಬೀಮ್ 6 ಇಂಚ್ ಕಾಲಮ್ ಅನ್ನೋದು ಮಾಡಿಲ್ಲ. ಕಂಪ್ಲೀಟ್ ಮನೆ ಏನು ಮಾಡಿದ್ದೀವಿ, ಇಟ್ ಈಸ್ ಆಲ್ 8 ಇಂಚ್ ಬೀಮ್ ಆಮೇಲೆ 8 ಇಂಚ್ ಕಾಲಮ್ಸ್ ಆಗಿ ಡಿಸೈನ್ ಮಾಡಿರೋದು. ಆಮೇಲೆ ಎಲ್ಲೂ ನಮಗೆ ಇಂಟರ್ಸೆಕ್ಷನಲ್ಲಿ ಎಲ್ಲೂ ಸೆಂಟ್ರ್ ಪಾಯಿಂಟಲ್ಲಿ ಕಾಲಮ್ಸ್ ಬರ್ತಾ ಇಲ್ಲ. ಅದಾದಮೇಲೆ ಈ ಮನೆಗೆ ನಾವು ಫೌಂಡೇಶನಲ್ಲಿ ಸೋಲಿಂಗ್ ಹಾಕಿದ್ದೀವಿ, ಪೆಡಸ್ಟ್ರಿಯಲ್ ಹಾಕಿದ್ದೀವಿ. ಆಮೇಲೆ ರಾಡ್ಸ್ ಎಲ್ಲ ಯೂಸ್ ಮಾಡಿರೋದು ಕಾಲಮ್ಸ್ ಬೀಮ್ಸಲ್ಲೆಲ್ಲ 25 mm ರಾಡ್ಸು 20 mm ರಾಡ್ಸ್ ಯೂಸ್ ಮಾಡಿದ್ದೀವಿ. ಅದಾದಮೇಲೆ ಇದು ಒಂದು ಪೂಜಾ ರೂಮ್ ಯೂನಿಟ್. ಪೂಜಾ ರೂಮಲ್ಲಿ ಕೆಳಗಡೆ ಸ್ಟೋರೇಜ್ ಮಾಡಿದ್ದೀವಿ, ಮೇಲೆ ಸೀಲಿಂಗಲ್ಲಿ ಒಂದು ವುಡ್ ವರ್ಕಲ್ಲಿ ಮಾಡಿದ್ದೀವಿ. ಇದು ಏನು ಫ್ಯಾಬ್ರಿಕ್ ಗ್ಲಾಸ್ ನೋಡ್ತಾ ಇದ್ರೆ ಇದನ್ನು ಸ್ಯಾಂಡ್ವಿಚ್ ಗ್ಲಾಸ್ ಅಂತ ಹೇಳ್ತೀವಿ. ಸೊ ಬೇಸಿಕಲಿ ಅದು ಗ್ಲಾಸ್, ಅದು ಟೆಫನ್ ಗ್ಲಾಸ್. ಅದು ಆ ಟೆಫನ್ ಗ್ಲಾಸ್ಗೆ ಸೆಂಟ್ರಲ್ಲಿ ನಾವು ಫ್ಯಾಬ್ರಿಕ್ ಇಟ್ಟಿದ್ದೀವಿ. ಅದಾದಮೇಲೆ ಇದು ಒಂದು ಓಪನ್ ಕಿಚನ್ ಮಾಡಿದ್ದೀವಿ. ಓಪನ್ ಕಿಚನಲ್ಲೂ ಅಷ್ಟೇ ಸೀಲಿಂಗ್ವರೆಗೂ ನಾವು ಎಲ್ಲ ಲಾಫ್ಟ್ ಪ್ರಾವಿಷನ್ ಮಾಡಿದ್ದೀವಿ. ಇದು ಗ್ಯಾಸ್ ಕನೆಕ್ಷನ್ ಆಲ್ರೆಡಿ ಆಗಿದೆ. ಇದು ಒಂದು ಸಿಂಕ್ಗೆ ಪ್ರಾವಿಷನ್ ಮಾಡಿದ್ದೀವಿ. ಆಮೇಲೆ ಇದಿಷ್ಟನ್ನು ಲೀವ್ಸ್ ಮಾಡಿದ್ದು ಎಪ್ಕೋದು ಎಲ್ಲನೂ ಟ್ಯಾಂಡಮ್ ಬಾಕ್ಸ್ ಹಾಕಿದ್ದೀವಿ. ಎಲ್ಲ ಸಾಫ್ಟ್ ಕ್ಲೋಸ್ ಇರುತ್ತೆ. ಇಲ್ಲಿ ಒಂದು ಆಯಿಲ್ ಪುಲ್ಔಟ್ ಮಾಡಿದ್ದೀವಿ. ಎಲ್ಲ ಹಿಂಜಸ್ ಬಂದ್ಬಿಟ್ಟು ಹಾಫ್ಲೇದು. ಇದೆಲ್ಲ ಕ್ರೋಮ್ ಫಿನಿಶ್ ಹ್ಯಾಂಡಲ್ಸ್ ಹಾಕಿದ್ದೀವಿ. ಅದಾದಮೇಲೆ ಈ ಕಡೆ ಬಂದರೆ ನಮಗೆ ರೆಫ್ರಿಜಿರೇಟರ್ಗೆ ಪ್ರಾವಿಷನ್ ಮಾಡಿದ್ದೀವಿ. ಇಲ್ಲಿ ಬೆಳಕಿಗೆ ಪ್ರಾಮಿನೆನ್ಸ್ ಕೊಟ್ಟು ಇಲ್ಲಿ ಒಂದು ಗ್ಲಾಸ್ ಹಾಕಿ ಬಿಟ್ಟಿದ್ದೀವಿ. ಸೊ ಸನ್ಲೈಟ್ ಡೈರೆಕ್ಟಾಗಿ ಬರುತ್ತೆ ಅಂತ. ಇದು ಬಂದು ಒಂದು ಯುಟಿಲಿಟಿ ಪ್ರಾವಿಷನ್ ಮಾಡಿದ್ದೀವಿ. ಯುಟಿಲಿಟಿ ಕೂಡ ಸೆಕ್ಯೂರ್ಡ್ ಆಗಿ ಗ್ರಿಲ್ ಹಾಕಿ ಕವರ್ ಮಾಡಿದ್ದೀವಿ. ಒಂದು ಸಿಂಕ್ಗೆ ಪ್ರಾವಿಷನ್ ಇರುತ್ತೆ ಅಲ್ಲಿ. ಅದಾದಮೇಲೆ ಈ ಜಾಗ ಬಂದು ಇಟ್ ಇಸ್ ಫಾರ್ ಅ ಸ್ಮಾಲ್ ಡೈನಿಂಗ್ ಯೂನಿಟ್ಗೆ ಮಾಡಿದ್ದೀವಿ. ಈ ಜಾಗ ಆರಾಮಾಗಿ ಕಂಫರ್ಟಬಲ್ ಆಗಿ 4 ಸೀಟರ್ ಟು 6 ಸೀಟರ್ ಡೈನಿಂಗ್ ಟೇಬಲ್ ಹಾಕ್ಬೋದು. ಆಮೇಲೆ ಇಲ್ಲಿ ಓವನ್ ಆದರೂ ಏನಾದರೂ ಇಟ್ಕೊಳ್ಳೋಕ್ಕೆ ಅದಕ್ಕೆ ಪ್ರಾವಿಷನ್ ಮಾಡಿ ಇಲ್ಲಿ ಹೀಟಿಂಗ್ ಪಾಯಿಂಟ್ ಕೊಟ್ಟಿದ್ದೀವಿ. ಪ್ಲಸ್ ಇಲ್ಲೂ ನಾವು ಇಷ್ಟು ಸ್ಟೋರೇಜ್ಗೆ ಅಂತ ಪ್ರಾವಿಷನ್ ಮಾಡಿದ್ದೀವಿ. ಏನು ಯೂಸ್ ಮಾಡಿದ್ದೀವಿ, ಇದಿಷ್ಟು ಫ್ಯಾಬ್ರಿಕ್ ಲ್ಯಾಮಿನೇಟ್ಸ್. ಅಗೇನ್ ಇದು ಬಂದು ಟೀ ಕುಡ್ ವಿಂಡೋಸ್. ಆಮೇಲೆ ಇಲ್ಲಿ ಒಂದು ವಾಶ್ ಬೇಸನ್ಗೆ ಪ್ರಾವಿಷನ್ ಮಾಡಿದ್ದೀವಿ. ಇದೇನಿದೆ ಈ ರೂಮ್ ಬಂದು ಪೌಡರ್ ರೂಮ್ ಅಂತ. ಸೊ ಯೂಶುವಲ್ ಆಗಿ ಗೆಸ್ಟ್ ಬಂದರೆ ಇಲ್ಲ ಯಾರಾದರೂ ಬಂದರೆ ಇದು ಪೌಡರ್ ರೂಮ್ ಅಂತ ಮಾಡಿದ್ದೀವಿ. ಇಲ್ಲೊಂದು EWC ಬರುತ್ತೆ. ಆಮೇಲೆ ಎಗೇನ್ ಇದನ್ನು ಏನು ನೋಡ್ತಾ ಇದ್ದೀವಿ, ಈ ರೈಲಿಂಗ್ ಏನಿದೆ ಕಂಪ್ಲೀಟಾಗಿ ಎಗೇನ್ ಇದು ಜಿಂದಾಲ್ದು 304ದು. ಇದಿಷ್ಟು ಟೆಫನ್ ಗ್ಲಾಸ್ ಹಾಕಿದ್ದೀವಿ. ಆಮೇಲೆ ಏನು ಫ್ಲೋರಿಂಗ್ ಕಂಟಿನ್ಯೂಷನ್ ಇದೆ ಅದೇ ಫ್ಲೋರಿಂಗ್ನ ನಾವು ಕಂಟಿನ್ಯೂ ಮಾಡಿದ್ದೀವಿ. ಇದಿಷ್ಟು 40 mm ಥಿಕ್ ಮಾಡಿ ಎಚ್ ಪಾಲಿಶ್ ಮಾಡಿದ್ದೀವಿ ನಾವು ಇದಿಷ್ಟು. ಆಮೇಲೆ ಇದೆಲ್ಲ 3 ಫೀಟ್ ವಿಡ್ತ್ ಇದೆ ನಂದು. ಸೊ ಯೂಶ್ವಲಾಗಿ 2 ಅಡಿ 2.5 ಅಡಿ ಮಾಡ್ತಾರೆ. ನಾವು ಕಂಫರ್ಟಬಲ್ ಕ್ಲೈಂಬಿಂಗ್ ಇರಲಿ ಅಂತ 3 ಫೀಟ್ ಮಾಡಿದ್ದೀವಿ. ಆಮೇಲೆ ನನ್ನೆಲ್ಲ ರೈಸರ್ಸನ್ನು ಕಂಫರ್ಟಬಲ್ ಆಗಿ ಇರುತ್ತೆ. ಎಲ್ಲ 6 ಇಂಚಸ್ ರೇಂಜಲ್ಲಿ ಇದೆ. ಇದಿಷ್ಟು ಡಿಸೈನರ್ ವಾಲ್ ಆಗಿ ಕನ್ಸಿಡರ್ ಮಾಡಿದ್ದೀವಿ ನಾವು. ಕಂಪ್ಲೀಟ್ ಮನೆ ಫಾಲ್ ಸೀಲಿಂಗ್ ಮಾಡಿದ್ದೀನಿ ನಾನು ಎಲ್ಲ ಫ್ಲೋರ್, ಫಸ್ಟ್ ಸೆಕೆಂಡ್ ಥರ್ಡ್ ಫ್ಲೋರಲ್ಲಿ. ಇದು ಬಂದುಬಿಟ್ಟು ಒಂದು ಸ್ಟಡಿ ಏರಿಯಾಗೆ ಅಂತ ಮಾಡಿದ್ದೀನಿ ಪ್ರಾವಿಷನ್ನು. ಯೂಶ್ವಲಾಗಿ ಯಾರಾದರೂ ವರ್ಕ್ ಫ್ರಮ್ ಹೋಮ್ ಇದ್ದು ಇಲ್ಲ ಮಕ್ಕಳೆಲ್ಲಾದರೂ ಇದ್ದರೆ ಇದು ಒಂದು ಅವ್ರಿಗೆ ಸ್ಟಡಿ ಟೇಬಲ್ ಆಗುತ್ತೆ ಅಂತ. ಆಮೇಲೆ ಇಲ್ಲಿ ಬುಕ್ಸ್ ಇಡೋದಕ್ಕೆ ಏನಕ್ಕಾದರೂ ಪ್ರಾವಿಷನ್ ಮಾಡಿದ್ದೀವಿ. ಆಮೇಲೆ ಈ ಫ್ಲೋರಲ್ಲಿ 2 ಬೆಡ್ರೂಮ್ ಇದೆ. ಅಗೇನ್ ಇದೂ NR ಅನ್ನೋ ಕಂಪ್ನಿ ಇದೆ. ಇದು ಶಟರ್ಸ್ ಎಲ್ಲ ಇದು ಟೀಕ್ ಫ್ರೇಮ್ಸ್ ಇದೆ. ಇಡೀ ಮನೆ ಕಂಟಿನ್ಯೂಷನ್ ಆಗಿ ಸೇಮ್ ಫಿನಿಶ್ ಗ್ರನೈಟ್ ಹೋಗಿದೆ. ನಂದು ಇಟಾಲಿಯನ್ ಫಿನಿಶ್ ಗ್ರನೈಟ್ ಇದೆ. ಇದು ಅಗೇನ್ ಟೀಕ್ ವುಡ್ ವಿಂಡೋಸ್. ಇದು ಬಂದ್ಬಿಟ್ಟು ರೂಮಲ್ಲಿ ಒಂದು ಸ್ಪೆಷಾಲಿಟಿ ಏನಂದರೆ ಇದರಲ್ಲಿ ವಾಕ್ ಇನ್ ವಾರ್ಡ್ರೋಬ್ ಇದೆ, ಪ್ಲಸ್ ಒಂದು ಸ್ಮಾಲ್ ಬಾಲ್ಕನಿ ಬೇರೆ ಇದೆ ಇದರಲ್ಲಿ. ಇದು ಒಂದು ಡಿಸೈನರ್ ವಾಲು. ಇದು ಬಂದು ಒಂದು ಚಿಕ್ಕ ಬಾಲ್ಕನಿ ಮಾಡಿದ್ದೀವಿ.
ಟ್ರಾವೆಂಟೈನ್ದು ಫಿನಿಶ್ ಟೈಲ್ಸ್ ಹಾಕಿದ್ವಿ. ಇದಿಷ್ಟು ಕ್ಲಾಡ್ ಮಾಡಿ ಮೇಲ್ಗಡೆನೂ ಸೀಲಿಂಗ್ ಕವರ್ ಮಾಡಿದ್ದೀವಿ. ಅಪ್ ಟು ಸೀಲಿಂಗ್ ಇದಾಗಿದೆ. ಅದಾದಮೇಲೆ ಇದು ಟಿ ವಿ ಕ್ಯಾಬಿನೆಟ್ ಆಗಿ ಮಾಡಿದ್ದೀವಿ. ಇದೆಲ್ಲ ಫ್ಲೂಟೆಡ್ ಲ್ಯಾಮಿನೇಟ್ಸ್ ಅಂತ ಹೇಳ್ತೀವಿ. ಇಲ್ಲಿ ಬಂದು ಅಗೇನ್ ವಾಕ್ ಇನ್ ವಾರ್ಡ್ರೋಬು. ಇಲ್ಲಿ ಒಂದು ಮಿರರ್ಗೆ ಪ್ರಾವಿಷನ್ ಬರುತ್ತೆ. ಅದಾದಮೇಲೆ ಇದು ಅಷ್ಟೇ ಕಂಪ್ಲೀಟ್ಲಿ ಕವರ್ಡ್ ವಾರ್ಡ್ರೋಬ್ಸು. ಸೀಲಿಂಗ್ವರೆಗೂ ಹೋಗಿದೆ. 7 ಫೀಟ್ ಆದಮೇಲೆ ಲಾಫ್ಟ್ ಇದೆ. ಅಗೇನ್ ಸೇಮ್ ಫ್ಯಾಬ್ರಿಕ್ ಫಿನಿಶ್ ಲ್ಯಾಮಿನೇಟ್ಸ್ ಹಾಕಿದ್ದೀವಿ. 2 ಡ್ರಾಯರ್ ಬರುತ್ತೆ. ಅಲ್ಲಿ ಹ್ಯಾಂಗರ್ ಯೂನಿಟ್ ಬರುತ್ತೆ. ಸೇಮ್ ಇದನ್ನು ಅಷ್ಟೇ ಎಲ್ಲ ಸಾಫ್ಟ್ ಕ್ಲೋಸ್ ಚಾನಲ್ಸ್ ಹಾಕಿದ್ದೀವಿ. ಇದು ಸೇಮ್ ಅದರದೇ ರೆಪ್ಲಿಕಾ ಇರುತ್ತೆ. ಈ ರೂಮ್ಗೆ ಇದನ್ನು ನಾವು ಡಿಸೈನರ್ ವಾಲ್ ಅಂತ ಕನ್ಸಿಡರ್ ಮಾಡಿದ್ದೀವಿ. ಈ ಪ್ಯಾಸೇಜ್ ಜಾಗ ಬೇಕಂದರೆ ಇಲ್ಲೂ ಒಂದು ಮಿರರ್ ಹಾಕ್ಬಿಟ್ಟು ಇದರಲ್ಲಿ ಒಂದು ಸ್ಮಾಲ್ ಡ್ರೆಸ್ಸಿಂಗ್ ಯೂನಿಟ್ ಆಗಿ ಕನ್ವರ್ಟ್ ಮಾಡ್ಬೋದು. ಈ ಜಾಗ ಬಂದ್ಬಿಟ್ಟು ಬಾತ್ರೂಮ್. ಇದು ನಾವಿಲ್ಲಿ ಅಷ್ಟೇ ವೆಟ್ ಏರಿಯಾ ಡ್ರೈ ಏರಿಯಾ ಅಂತ ಸಗ್ರಿಗೇಷನ್ ಮಾಡಿದ್ದೀವಿ. ಇದಿಷ್ಟು ಜಾಗ ಬಂದ್ಬಿಟ್ಟು ಡ್ರೈ ಏರಿಯಾ ಆಗುತ್ತೆ. ಇಲ್ಲಿ ಒಂದು ವಾಶ್ ಬೇಸಿನ್ ಬರುತ್ತೆ. ಇಲ್ಲಿ EWC ಬರುತ್ತೆ. ಇಲ್ಲಿ ನಂದು ವೆಟ್ ಏರಿಯಾ ಆಗುತ್ತೆ. ಶವರ್ ಬರುತ್ತೆ ಇಲ್ಲಿ. ಇದು ಅಷ್ಟೇ ಇದು ಮೊಸಾಕ್ ಸಿರೀಸ್ ಟೈಲ್ಸ್ ಅಂತ. ಇದು 4x2 ಟೈಲ್ಸ್ ಇದೆ. ಇದು ಅಷ್ಟೇ ಸೀಲಿಂಗ್ವರೆಗೂ ಹೋಗಿದೆ. ಇದು ನಿಮಗೆ ಕಂಟಿನ್ಯೂಷನ್ ಆಗುತ್ತೆ. ವಾಲ್ ಮತ್ತು ಸೀಲಿಂಗ್ದು ನಿಮಗೆ ಕಂಟಿನ್ಯೂ ಆಗಿ ಹೋಗುತ್ತೆ ಇದು ಲೈನ್ಸು. ಆಮೇಲೆ ಈ ಫ್ಲೋರಲ್ಲೂ ಇದು ಸೆಕೆಂಡ್ ಬೆಡ್ರೂಮ್. ಈ ರೂಮ್ಗೆ ಇದು ಡಿಸೈನರ್ ವಾಲ್ ಆಗಿ ಕನ್ಸಿಡರ್ ಮಾಡಿ ಇಲ್ಲಿ ಕಾಟ್ ಹಾಕ್ಕೊಳ್ಬೋದು. ಇದು ವಾರ್ಡ್ರೋಬ್ ಇದೆ. ಹೀಗೆ ನೀವು ವಾರ್ಡ್ರೋಬನ್ನು ಸೀಲಿಂಗ್ವರೆಗೂ ಇದೆ. ಫಾಲ್ ಸೀಲಿಂಗ್ ಆಗಿದೆ ಸೈಡಲ್ಲಿ. ಸೆಂಟ್ರಲ್ಲಿ ಇದು ಟಿ ವಿ ಕ್ಯಾಬಿನೆಟ್ಗೆ ಪ್ರಾವಿಷನ್ ಮಾಡಿದ್ದೀವಿ. ಇದಿಷ್ಟು ಲ್ಯಾಮಿನೇಟ್ಸ್. ಇದು ಸೇಮ್ ಹ್ಯಾಂಗರ್ ಪ್ರಾವಿಷನ್ ಇರುತ್ತೆ. 2 ಡ್ರಾಯರ್ ಬರುತ್ತೆ. ಮೇಲ್ಗಡೆ ಲಾಫ್ಟ್ ಇದೆ. ಎಲ್ಲ ಸಾಫ್ಟ್ ಕ್ಲೋಸ್ ಚಾನಲ್ಸ್ ಹಾಕಿದ್ದೀವಿ. ಇದು ಅಷ್ಟೇ ಸೇಮ್ ಇರುತ್ತೆ. ಇಲ್ಲಿ ಒಂದು ಪ್ರಾವಿಷನ್ ಮಾಡಿದ್ದೀವಿ ನಾವು ಒಂದು ಸ್ಮಾಲ್ ಯೂನಿಟ್ ಆಗಿ. ಇದು ಬೈಫೋಲ್ಡ್ ಶಟರ್ಸ್. ಇದು ಈಗೇನು ಈ ಜಾಗನೂ ಒಂದು ಡ್ರೆಸ್ಸರ್ ಆಗಿ ಕನ್ವರ್ಟ್ ಮಾಡ್ಕೊಳ್ಬೋದು. ನಾವು ಪ್ರಾವಿಷನ್ ಮಾಡಿದ್ದೀವಿ. ಇದು ಬಂದ್ಬಿಟ್ಟು ಈ ರೂಮ್ಗೆ ಬಾತ್ ಏರಿಯಾ ಆಗುತ್ತೆ. ಇದು ಅಷ್ಟೇ ನಮಗೆ ಸೀಲಿಂಗ್ವರೆಗೂ ಟೈಲ್ಸ್ ಹೋಗಿದೆ. ಈಗ ಸೇಮ್ ಟೈಲ್ಸು ವಾಲ್ ಮತ್ತು ಫ್ಲೋರ್ದು ಲೈನ್ಸ್ ಜಾಯಿನ್ ಆಗುತ್ತೆ. ಇದು 2x4 ಮ್ಯಾಟ್ ಫಿನಿಶ್ ಟೈಲ್ಸ್. ಈ ಮನೆದು ಎಲ್ಲ ಟೈಲ್ಸನ್ನು ಟೈಲ್ ಪ್ರಿಂಟ್ ಅನ್ನೋ ಶೋರೂಮಲ್ಲಿ ತೊಗೊಂಡಿರೋದು. ಇಲ್ಲೆಲ್ಲ ನಾವು ಲೆಡ್ಜ್ಗೆಲ್ಲ ಗ್ರನೈಟ್ ಹಾಕಿದ್ದೀವಿ. ಆಮೇಲೆ ಏನು ಸ್ಯಾನಿಟರಿ ಫಿಕ್ಚರ್ಸ್ ಎಲ್ಲ ನೋಡ್ತಾ ಇದ್ದೀರಾ ಎಲ್ಲ ಬಾತ್ರೂಮ್ಗೂ ಜಾಗ್ವಾರ್ದು ಹಾಕ್ತೀವಿ. ನಮ್ಮದು ಸಿಸ್ಟರ್ನ್ ಟ್ಯಾಂಕ್ ಎಲ್ಲ ಗ್ರೋಹೆದು ಹಾಕಿದ್ದೀವಿ. ಗ್ರೋಹೆ ಅನ್ನೋ ಬ್ರ್ಯಾಂಡ್ದು. ಇದಿಷ್ಟು EWC ಬರುತ್ತೆ. ಅದು ಜಾಗ್ವಾರ್ದು ಇಲ್ಲ ಸೆರಾದು ಯಾವುದು ಕಂಫರ್ಟಬಲ್ ಆಗಿದೆ ಹಾಕ್ಕೊಡ್ತೀವಿ. ಇದೆಲ್ಲ ಜಾಗ್ವಾರ್ ಫಿಕ್ಚರ್ಸ್ ಬರುತ್ತೆ. ಇದೆಲ್ಲ ನಾವು ಜಾಗ್ವಾರ್ದು ಹೈ ಫ್ಲೋ ಡೈವರ್ಟರ್ಸ್ ಎಲ್ಲ ಮನೆಗೂ ಎಲ್ಲ ಬೆಡ್ ಬಾತ್ರೂಮ್ಸ್ಗೂ ಹಾಕಿದ್ದೀವಿ. ಶವರ್ಗೆ ಪ್ರಾವಿಷನ್ ಮಾಡಿದ್ದೀವಿ. ಇದು ಬಂದ್ಬಿಟ್ಟು ನನಗೆ 3rd ಫ್ಲೋರ್ಗೆ ಲೀಡ್ ಆಗುತ್ತೆ. ಇದು ಅಷ್ಟೇ ನಾವಿಲ್ಲಿ ಸ್ಕೈಲೈಟ್ ಮಾಡಿದ್ದೀವಿ. ಸೊ ನಿಮಗೆ ಆ್ಯಂಪಲ್ ಆಫ್ ಲೈಟ್ ಇದೆ. ನಿಮಗೆ ಅಪ್ ಟು 5 o'clock 5:30 ಈವ್ನಿಂಗ್ ಲೈಟ್ ಹಾಕೋ ರಿಕ್ವೈರ್ಮೆಂಟ್ ಅಂತೂ ಬಂದಿಲ್ಲ ಇಲ್ಲಿ. ಸೇಮ್ ಅದೇ ಕಂಟಿನ್ಯೂ ಮಾಡಿದ್ದೀವಿ. ಜಿಂದಾಲ್ದು SS ರೈಲಿಂಗ್ ಹಾಕಿದ್ದೀವಿ. 304 ಗ್ರೇಡ್ ಹಾಕಿದ್ದೀವಿ. ಈ ಫ್ಲೋರಲ್ಲಿ ನಾವೇನು ಮಾಡಿದ್ದೀವಿ, ಇಲ್ಲಿ ಒಂದು ವಾಷಿಂಗ್ ಮಿಷಿನ್ಗೆ ಆಮೇಲೆ ಒಂದು ಡ್ರೈಯರ್ಗೆ ಪ್ರಾವಿಷನ್ ಮಾಡಿ ಅದರ ಪ್ರಕಾರ ಎಲೆಕ್ಟ್ರಿಕಲ್ ಸಾಕೆಟ್ಸ್ ಮಾಡಿ ವಾಟರ್ ಪೈಪ್ಸ್ ಹಾಕಿ ಬಿಟ್ಟಿದ್ದೀವಿ. ಇಲ್ಲಿ ಯೂಶ್ವಲಾಗಿ ಡಿಟರ್ಜೆಂಟ್ಸ್ ಇಡೋದಕ್ಕೆ ಅದಕ್ಕೆ ಒಂದು ಸ್ಮಾಲ್ ಪ್ರಾವಿಷನ್ ಮಾಡಿದ್ದೀವಿ.
ಆಮೇಲೆ ಈ ಏರಿಯಾ ಕಂಪ್ಲೀಟಾಗಿ ಫಾಲ್ ಸೀಲಿಂಗ್ ಮಾಡಿ ಕೋವ್ ಲೈಟಿಂಗ್ ಮಾಡಿದ್ವಿ. ಈ ಫ್ಲೋರಲ್ಲಿ ಇದು ಒಂದು ಬೆಡ್ರೂಮ್ ಇದೆ, ಗೆಸ್ಟ್ ಬೆಡ್ರೂಮ್ ಅಂತ ಕನ್ಸಿಡರ್ ಮಾಡ್ಬೋದು. ಈ ಫ್ಲೋರಲ್ಲಿ ಇದು ಒಂದು ಡಿಸೈನರ್ ವಾಲ್ ಆಗಿದೆ. ಇಲ್ಲಿ ಆಪೋಸಿಟ್ ಆಗಿ ಬೆಡ್ ಬರುತ್ತೆ, ಅಲ್ಲಿ ಟಿ ವಿ ಬರುತ್ತೆ. ಸೇಮ್ ಸೀಲಿಂಗ್ವರೆಗೂ ವಾರ್ಡ್ರೋಬ್ ಹೋಗಿದೆ ವಿತ್ ಲಾಫ್ಟ್. ಅದೇ ಥರದ್ದು ನಿಮಗೆ ಸಾಫ್ಟ್ ಕ್ಲೋಸ್ ಹಿಂಜಸ್ ಇದೆ, ಫ್ಯಾಬ್ರಿಕ್ ಫಿನಿಶ್, ಲ್ಯಾಮಿನೇಟ್ಸ್ ಹಾಕಿದ್ದೀವಿ. ಎಲ್ಲ ಡ್ರಾಯರ್ ಮತ್ತು ಹ್ಯಾಂಗರ್ಸ್ಗೆ ಪ್ರಾವಿಷನ್ ಇದೆ. ಕೆಳಗಡೆ ರೂಮ್ ಥರನೇ ಇಲ್ಲೂ ಬೈಫೋಲ್ಡ್ ಶಟರ್ಸ್ ಮಾಡಿದ್ದೀವಿ. ಆಮೇಲೆ ಈ ಮನೇಲಿ ನೀವೇನು ನೋಡ್ತಾ ಇದ್ದೀರಾ, ಈ ಗ್ರಿಲ್ಸ್ ಇರ್ಬೋದು, ಇದಿಷ್ಟುನು ಬ್ರೈಟ್ ರಾಡ್ಸ್. ಇದು ಕೆಳಗಡೆ ಟೀ ಕುಡ್ ವಿಂಡೋಗೆ ಹಾಕಿರೋದಿರ್ಬೋದು, ಇದಕ್ಕೆ ಹಾಕಿರೋದಿರ್ಬೋದು, ಅಷ್ಟು ಬ್ರೈಟ್ ರಾಡ್ಸ್ ಇದು. ಆಮೇಲೆ ಈ ವಿಂಡೋ ಏನಿದೆ ಮನೇಲಿ ಎರಡು ಸ್ಲೈಡಿಂಗ್ ವಿಂಡೋ ಬಂದಿದೆ. ಅದು ಬಂದು ಟೀಕ್ ಫಿನಿಶ್ ವಿಂಡೋ ಹಾಕಿದ್ದೀವಿ, UPVC ಇದು. ಇದು ಬಂದುಬಿಟ್ಟು ವೇಕಾ ಅನ್ನೋ ಬ್ರ್ಯಾಂಡ್ ಇದು. ಇಡೀ ಮನೇಲಿ ಎರಡು ಬಂದಿದೆ ಸ್ಲೈಡಿಂಗ್ ವಿಂಡೋ. ಈ ರೂಮಲ್ಲೊಂದು, ಕೆಳಗಡೆ ರೂಮಲ್ಲೊಂದು. ಸೇಮ್ ಡ್ರೆಸ್ಸರ್ಗೆ ಪ್ರಾವಿಷನ್. ಸೇಮ್ ಅದೇ ಥರ ಸೀಲಿಂಗ್ವರೆಗೂ ಟೈಲ್ಸ್ ಹೋಗಿದೆ ನಮ್ಮದು. ಇದು ಬಂದು ಗ್ಲಾಸಿ ಇಟಾಲಿಯನ್ ಫಿನಿಶ್ ಟೈಲ್ಸ್ ಇದೆ ಇದು. ಇಲ್ಲಿ EWC ಬರುತ್ತೆ. ಅಗೇನ್ ಗ್ರೋಹೆದ್ ಹಾಕಿದ್ದೀವಿ, ಸಿಸ್ಟರ್ನ್ ಟ್ಯಾಂಕ್, ಜಾಗ್ವಾರ್ದು ಡೈವರ್ಟರ್ಸ್ ಹಾಕಿದ್ದೀವಿ, ಶವರ್ ಬರುತ್ತೆ. ಇಲ್ಲಿ ವಾಷಿಂಗ್ ಮಿಷಿನ್ಗೆ ಪ್ರಾವಿಷನ್ ಮಾಡಿದ್ದೀವಿ. ಇಡೀ ಮನೇಲಿ ಫಿಕ್ಸ್ಚರ್ಸ್ ಏನು ಹಾಕಿದ್ದೀವಿ ಇದೆಲ್ಲನೂ ಆಂಟಿಕ್ ಫಿನಿಶ್ ಫಿಕ್ಸ್ಚರ್ಸ್ ಹಾಕಿದ್ದೀವಿ. ಹ್ಯಾಂಡಲ್ಸ್ ಆಗಿರ್ಬೋದು, ಹಿಂದ್ಗಡೆ ಲ್ಯಾಚಸ್ ಇರ್ಬೋದು, ಅದಷ್ಟನ್ನು ಇಡೀ ಮನೇಲಿ ಇದೇ ಕಂಟಿನ್ಯೂ ಮಾಡಿದ್ದೀವಿ. ಎಲ್ಲ ಫ್ರೇಮ್ಸ್ಗೆನೂ ಮೆಲಮೈಟ್ ಪಾಲಿಶ್ ಮಾಡಿದ್ದೀವಿ. ಆಮೇಲೆ ಇಡೀ ಬಿಲ್ಡಿಂಗಲ್ಲಿ ನಾವು ಸ್ವಿಚಸ್ ಪ್ರೊವೈಡ್ ಮಾಡಿರೋದೆಲ್ಲ ಬಂದು ಲೆಗ್ರ್ಯಾಂಡ್ ಅನ್ನೋ ಬ್ರ್ಯಾಂಡ್ ಅದು. ಲೈಟ್ಸ್ ಎಲ್ಲ ಬಂದ್ಬಿಟ್ಟು ಸ್ಟರ್ಲೈಟ್ ಅಂತ ಎಲ್ಲ LED ಲೈಟ್ಸ್ ಹಾಕಿದ್ದೀವಿ. ಇದು ಬೆಸ್ಟ್ ಪಾರ್ಟ್ ಆಫ್ ದಿ ಹೌಸ್. ಈ ಜಾಗ ಏನಿದೆ, ದಿಸ್ ಕ್ಯಾನ್ ಬಿ ಕಂಪ್ಲೀಟ್ಲಿ ಕನ್ವರ್ಟೆಡ್ ಇಂಟು ಅ ಪಾರ್ಟಿ ಏರಿಯಾ ಮಾಡಿದ್ದೀವಿ ಇದನ್ನು. ಸೊ ಇದರಲ್ಲಿ ಏನು ನೋಡ್ತಾ ಇದ್ದೀರಾ ನೀವು, ನನ್ನ ಫ್ಯಾನ್ಗೆ ಪ್ರಾವಿಷನ್ ಮಾಡಿದ್ದೀನಿ, ಲೈಟ್ಸ್ ಹಾಕಿದ್ದೀವಿ, ಕಂಪ್ಲೀಟಾಗಿ ಸೀಲಿಂಗ್ ವುಡನ್ ಟೆಕ್ಸ್ಚರ್ ಸೀಲಿಂಗ್ ಮಾಡಿದ್ದೀವಿ. ಅದಾದಮೇಲೆ ಇದು ಕಾರ್ಪೆಟ್ ಫಿನಿಶ್ ಟೈಲ್ಸ್ ಹಾಕಿದ್ವಿ ಫ್ಲೋರಿಂಗಲ್ಲಿ. ಇದನ್ನು ನಾವು ಐದರ್ ಪಾರ್ಟಿ ಸ್ಪೇಸ್ ಆಗಿ ಕನ್ವರ್ಟ್ ಮಾಡ್ಬೋದು ಅಂದ್ಬಿಟ್ಟು ಇಲ್ಲಿ ನಾವು ಪ್ಯಾಂಟ್ರಿ ಒಂದು ಮಾಡಿದ್ದೀವಿ. ಹೀಟಿಂಗ್ ಪಾಯಿಂಟ್ಸ್ ಕೊಟ್ಟಿದ್ದೀವಿ, ಇಂಡಕ್ಷನ್ ಸ್ಟವ್ಗೋ ಇಲ್ಲ ಮೈಕ್ರೋವೇವ್ ಓವನ್ಗೆ ಅಂತ. ವಾಟರ್ ಪ್ರಾವಿಷನ್ ಮಾಡಿದ್ದೀವಿ. ಇಲ್ಲ ಅಂದರೆ ಈ ಜಾಗನ ಕಂಪ್ಲೀಟಾಗಿ ನೀವು ಪ್ಲಾಂಟರ್ಸ್ ಇಟ್ಕೊಂಡು ಟೆರೆಸ್ ಗಾರ್ಡನ್ ಆಗನ್ನು ಕನ್ವರ್ಟ್ ಮಾಡ್ಬೋದು ಇದನ್ನು. ಅದಾದಮೇಲೆ ಇದು ಸರ್ವಿಸ್ ಲ್ಯಾಡರ್ ಇದೆ. ಮೇಲ್ಗಡೆ ಹೋದರೆ ನಮಗೆ 1500 ಲೀಟರ್ಸ್ ಟ್ಯಾಂಕ್ ಇದೆ. ಆಮೇಲೆ ಒಂದು ಸೋಲಾರ್ಗೆ ಪ್ರಾವಿಷನ್ ಮಾಡಿದ್ದೀವಿ. ಇದಿಷ್ಟು ಓಪನ್ ಟೆರೆಸ್ ಇದೆ. ಇಲ್ಲಿ ಕೆಳಗಡೆ ಟ್ಯಾಂಕ್ ರೂಮ್ ಇದೆ, ಒಂದು ಕೆಳಗಡೆ ಟ್ಯಾಂಕ್ ರೂಮ್ ಇದೆ. 1500 ಲೀಟರ್ಸ್ ಕಾವೇರಿ ಇದು ಸಿಂಟೆಕ್ಸ್ ಟ್ಯಾಂಕ್, ಇದು ಟ್ಯಾಂಕ್ ಇಟ್ಟಿದ್ದೀವಿ, ವಾಟರ್ ಟ್ಯಾಂಕು. ಇದಿಷ್ಟು ಓಪನ್ ಸ್ಪೇಸ್ ಇದೆ. ಬಟ್ಟೆ ಒಣಗಾಕೋಕ್ಕೆ ಪ್ರಾವಿಷನ್ ಮಾಡಿ ಬಿಟ್ಟಿದ್ದೀವಿ. ಆಮೇಲೆ ಇದು ಸೈಟ್ ಲೊಕ್ಯಾಲಿಟಿ ಬಂದುಬಿಟ್ಟು ಬನಶಂಕರಿ 6 ಸ್ಟೇಜ್ 4th ಬ್ಲಾಕ್ ಆಗಿರುತ್ತೆ. ಚಿಕ್ಕೇಗೌಡಪಾಳ್ಯ ಅಂತಾರೆ, ನಿಯರ್ ಗಂಗಮ್ಮ ಟೆಂಪಲ್. ಅದೇನು ರೈಟ್ ಸೈಡಲ್ಲಿ ನೋಡ್ತಾ ಇದ್ದೀರಾ ನೀವು, ಇದು ಗಂಗಮ್ಮ ಟೆಂಪಲ್. ಇದು ಟೆಂಪಲ್ ಅಂಡರ್ ಕನ್ಸ್ಟ್ರಕ್ಷನಲ್ಲಿ ಇದೆ. ಒನ್ಸ್ ಟೆಂಪಲ್ ಕನ್ಸ್ಟ್ರಕ್ಟ್ ಆದಮೇಲೆ ಆ ಜಾಗ ಏನಿದೆ ಅದಷ್ಟೂ ಪಾರ್ಕ್ ಆಗುತ್ತೆ. ಅದು ಏನು ಸ್ಯಾಪ್ಲಿಂಗ್ಸ್ ಹಾಕಿದ್ದಾರೆ ಅದು. ಅದಾದಮೇಲೆ ಇದು ಎಲ್ಲನೂ ರೈನ್ ವಾಟರ್ಗೆ ಇದು ಮಾಡ್ತಾ ಇದ್ದಾರೆ, ಸ್ಟೋರೇಜ್ಗೆ ಆ ಜಾಗ. ಅದಾದಮೇಲೆ ಬೆಸ್ಟ್ ಪಾರ್ಟ್ ಬಂದುಬಿಟ್ಟು ಈ ಲೊಕ್ಯಾಲಿಟಿ ನಮ್ಮ ಸೈಟ್ ಹೆಂಗಿದೆ ಅಂದರೆ, ಆ ಕಡೆ ಒಂದು ಬಫರ್ ಸೈಟ್ ಇದೆ. ಅದಾದಮೇಲೆ ಫಸ್ಟ್ ಬಿಲ್ಡಿಂಗ್, ಇದು ನಮ್ಮದು ಸೆಕೆಂಡ್ ಬಿಲ್ಡಿಂಗ್ ಅಂತ ಕನ್ಸಿಡರ್ ಮಾಡ್ಬೋದು. ಆ ಕಡೆ ಮೈನ್ ರೋಡ್ ಬಂದು ದೊಡ್ಡದು 40 ಫೀಟ್ ರೋಡ್ ಇದೆ, ಹಿಂದ್ಗಡೆ ದೊಡ್ಡ ರೋಡ್ ಇದೆ.
ಅದಾದಮೇಲೆ ಇಲ್ಲಿ BDA ಕಾಂಪ್ಲೆಕ್ಸ್ ವಾಕಬಲ್ ಡಿಸ್ಟೆನ್ಸಲ್ಲಿ ಬರ್ತಾ ಇದೆ ಅಂತೆ. ಆಮೇಲೆ ಇಲ್ಲಿ ಏನು ನಿಯರೆಸ್ಟ್ ಮೆಟ್ರೋ ಸ್ಟೇಷನ್ ಬಂದುಬಿಟ್ಟು ಸಿಲ್ಕ್ ಇನ್ಸ್ಟಿಟ್ಯೂಟ್ ಇರುತ್ತೆ. ಆಮೇಲೆ ಇಲ್ಲಿ ಕಾಲೇಜಸ್ ಆಗಲಿ ಸ್ಕೂಲ್ಸ್ ಆಗಿರ್ಬೋದು ತುಂಬ ಇದೆ. ಒಂದು RV ಆರ್ಕಿಟೆಕ್ಚರಲ್ ಕಾಲೇಜ್ ಇದೆ, KSIT ಕಾಲೇಜ್ ನಿಯರ್ ಬೈ ಅಲ್ಲಿ ಇದೆ. ಆಮೇಲೆ ಸ್ಕೂಲ್ಸ್ ಅಂತ ಬಂದಾಗ ಪ್ರೆಸಿಡೆನ್ಸಿ ಸ್ಕೂಲ್ ಇದೆ, ಪ್ರಾರ್ಥನಾ ಇದೆ, NPS ಇದೆ, ಚಿನ್ಮಯ ವಿದ್ಯಾಲಯ ಇದೆ, ಐರಾ ಇದೆ. ಸ್ಕೂಲ್ಸ್ ಅಂತ ಕನ್ಸಿಡರ್ ಮಾಡಿದಾಗ ಕಾಲೇಜ್ ಬಂದು RV ಆರ್ಕಿಟೆಕ್ಚರಲ್ ಕಾಲೇಜ್, KSIT ಕಾಲೇಜ್ ಇದೆ. ಆಮೇಲೆ ಈ ಕಡೆ ಹೋದಾಗ ಅದಷ್ಟು ಪಾರ್ಕ್ ಮಾಡ್ತಾ ಇದ್ದಾರಂತೆ. ಆಮೇಲೆ ಈ ಪ್ರಾಪರ್ಟಿ ರಿಲೇಟೆಡ್ ನಿಮ್ಗೆ ಏನೇ ಕ್ವೈರೀಸ್ ಇರ್ಬೋದು, ಇನ್ಸ್ಪೆಕ್ಷನ್ಗೆ ಇರ್ಬೋದು, ನೀವು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾರೋ ನಂಬರ್ಗೆ ಕಾಲ್ ಮಾಡ್ಬೋದು. ಯಾವುದೇ ರೀತಿ ಕಮಿಷನ್ ಮತ್ತು ಬ್ರೋಕರೇಜ್ ಇರಲ್ಲ. ನೀವು ಡೈರೆಕ್ಟಾಗಿ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು.